ನನಗೆ ನೀವಾಡಿದಂತಹ ಮಾತಿಗೆ ಸಿಟ್ಟು ಬಂದು ನಿಮ್ಮ ಮುಖದ ಮೇಲೆ ಬಾರಿಸ್ತಿದ್ದೆ. ಯಾಕೆ ಬಾರಿಸ್ಲಿಲ್ಲ? ಓ ಇವ್ರ ಮುಖ ನೋಡಿ ಸುಮ್ಮನೆ ಉಪ್ಪಡ ಮೊದಲೆಲ್ಲ ಉಪ್ಪಿ ಹೊಡೆದೋಗ್ತಾ ಮಗಿತಾರೆ. ಮದ್ವೆ ಆಗ್ತೀರಾ? ನಿಮ್ಮಂತ ಚಂದದ ಹೆಣ್ಮಕ್ಳು ದಾರಿಯಲ್ಲಿ ಬರ್ಲಿಕ್ಕಿಲ್ಲ. ನೀ ಚಂದ ಸತ್ತವ ಯಾರ? ಆರತಿಯೇ ತೆರೆಗಿಳಿದು ಬಂದೆ. ಹೌದಪ್ಪ ಹೌದು. ಎಷ್ಟು ಚಂದ ಆಗ್ಬೇಕು. ನೀನ್ ಆ ವಿಷಯದಲ್ಲಿ ಏನೂ ಇಲ್ಲ ನಂಗೆ ಗೊತ್ತುಂಟು. ನಮ್ಮಲ್ಲಿ ಇದ್ದವ್ರ ಪೈಕಿಲಿತ್ತಲ್ಲ ಏನೂ ಗೊತ್ತಿಲ್ಲರ ವ್ಯಕ್ತಿ ನೀವು ಒಬ್ಬನೇ ಆ ವಿಷಯದಲ್ಲಿ. ನಾಲ್ಕು ಜನ ಹೇಳ್ತೀವಿ ವಿಷಯ. ಎಂತ ಸೊಬಗಿಯೋ ಹೀಗೆ ಎಂತ ಬಡಗಿಯೋ. ಯಾವ ಸುದ್ದಿ ಅಂದೆ? ಬಡಗಿ ಬಡಗಿದ್ರೆ ಆಚಾರ ಹೇಳಲೇನು ಬಾನಿನಿಂದ ಭೂಮಿಗಿಳಿದು ಬಂದಲೇನು. ಉತ್ಸುಕರಾಗಿ ಬಂದ ಹೆಣ್ಣನ್ನ ಕಂಡು ಮೈನ ವಿರೇಳಿಸಿ ಸಂತೋಷದ ಉದ್ವೇಗ ಸಾಗರದಲ್ಲಿ ತೇಲಾಡಬೇಕಾದ ನೀನು ಚಂದ ರೂಪದ ರಾಶಿ. ಅದು ಎಲ್ಲಿಂದ ಬಂತು ಮಾರೆ? ಎಂತ ಸೊಬಗಿಯು, ದೇವ್ರೆ ಎಂತ ಬೆಡಗಿಯು, ಎಂತ ಬಡಗಿ ಎಂತವರನ್ನು ಸೆಳೆವ ಹುಡುಗಿ. ಹೌದಪ್ಪ ಅಲ್ವಾ? ನಿಜವಾಗಿ ಇವಳು ಸೃಷ್ಟಿ ಮಾಡಿದ ಬ್ರಹ್ಮದೇವ ಬಹುಶಃ ಆ ದಿವಸ ಪುಸ್ತಕದಲ್ಲಿದ್ದ ಅಂತ. ಯಾಕೆ ಶಾರದೆ ಜಗಳ ಮಾಡ್ಕೊಂಡಿಲ್ಲ. ಯಾಕೆ ಕಂತೆ ಜಗಳ ಮಾಡ್ಕೊಂಡ್ರೆ ಹೇಗಾಗುದಿಲ್ಲ ಇತ್ತು. ಜಗಳ ಮಾಡ್ಕೊಳ್ಳದೆ ಸಂತೋಷದಲ್ಲಿ ಹೌದೌದು ಮನಸ್ಸು ಉಲ್ಲಾಸದಲ್ಲಿರುವ ಸಂದರ್ಭ ಚೂರೇ ಸೃಷ್ಟಿ ಮಾಡ್ದ. ಅಂದ್ರೆ ಕಾಲು ಒಂದ್ ದಿವಸ ಕಾಲೊಂದ್ ದಿವಸ ಕೈ ಒಂದ್ ದಿವಸ ಮೂಗೊಂದ್ ದಿವಸ ಬೇರೆ ಎಲ್ಲ ಮಾಡಿಟ್ಟ. ಒಂದು ಸಲ ಜೋಡಿಸ್ತಾ ಹೋದ. ಕಡೆಗೆ ಸ್ವಲ್ಪ ಹೆಚ್ಚಾಯ್ತು ಮಾಡೋದು ಚಂದ. ಇನ್ನೇನು ಮಾಡೋದಂತ ಮತ್ತೊಂದು ಹೇಗೆ ಮಾಡಿಬಿಟ್ಟ. ಇದ್ದ ಹೆಚ್ಚಿನ ಮಣ್ಣನ್ನು ತೆಗೆದು ಬಿಸಾಡ್ದ. ಮಣ್ಣಲ್ಲೇ ಮಾಡಿ ಕಳಿಸ್ದ. ಯಾವ್ದಾ? ಆಚೆ ನೋಡು. ಈಚೆಗೆ ಸುದ್ದಿ ಹೇಳ್ತಿದ್ರಿ ನೀನು ಅಕ್ಕಿ ನೋಡ. ನಾವು ಹೇಳೋದು ಅಷ್ಟೇ. ಶೀಲೆ ಸ್ವರ್ಗದ ದೇವಡಿಗೆ ಕನ್ನೆಯೋ ದೇವಕನ್ಯೆಯೋ. ದೇವಕನ್ಯೆ ದೇವಳಿದ ಕನ್ನೆಲ್ಲ ಒಂದೇ ಅದು. ದೇವಳಿದ ಕನ್ಯೆ ದೇವಕನ್ಯೆ ಇದ್ದಂಗೆ ಹಾಗಲ್ಲ. ಪ್ರಪಂಚದಲ್ಲಿ ಭವ್ಯ ಸೌಂದರ್ಯ ಬೇರೆ, ದಿವ್ಯ ಸೌಂದರ್ಯ ಬೇರೆ. ಹೌದು. ಇವಳನ್ನು ನೋಡಿದ್ರೆ ಇದು ಮಾದಕ ಸೌಂದರ್ಯ ಬೇರೆ, ಮೋಹಕ ಸೌಂದರ್ಯ ಬೇರೆ, ಆರಾಧಕ ಸೌಂದರ್ಯ ಬೇರೆ. ಇದು ಹೇಗೆ? ಇದು ಆರಾಧನಾ ಆರಾಧಕ ಸೌಂದರ್ಯ, ಇದು ಮಾದಕ ಸೌಂದರ್ಯ. ಅದು ದೇವಲೋಕದಿಂದ ಬಂದಿರುವಂತ ಅಪ್ಸರೆಯಾಗಿರಬಹುದು. ನಾವೆಲ್ಲ ಕೇಳಿದ್ದೇವೆ. ರಂಬೆ, ಊರ್ವಶಿ, ಮೇನಕೆ, ಉಸಿರಲ್ಲಿ ಮೇನಕೆ, ನೀನು ಮುಂಜೂಣಿ, ನೀನು ಆಲಂಬುಸ, ಅದೇ ಮೋಸ. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಕ್ರತಾಚಿ. ಅವರಲ್ಲಿ ಯಾರಾದ್ರೂ ಒಬ್ಬಳಿಗಳ? ಅವರೆಲ್ಲರೂ ಚಂದಕ್ಕೆ ಹೆಸರು ಮಾಡಿದವರು. ಆದ್ರೆ ಚಂದಕ್ಕೆ ಮಣಿಯೋಪಾದಿಯಲ್ಲಿ ಇರುವ ಇವಳು. ಅವಳು ಚಂದ ತಂದಿರು ಕಾಳಿ ಕಟ್ಟಬೇಕು. ಅಷ್ಟು ಚಂದ. ಅಷ್ಟೇ ಅಲ್ಲ, ಆರತಿಯೇ ಹೌದೇನ ತರಗಿಳಿದು ಬಂದಳೆ. ಆರತಿಯೇ ತರಗಿಳಿದು ಬಂದೆ. ಅವಳೇ ಆ ರತಿಯೇ ಹೌದು ಅಂತಾದ್ರೆ ನಾನು ಮನ್ಮಥನಾಗಬಲ್ಲೆ. ಹೌದಪ್ಪ ಹೌದು. ಎಷ್ಟು ಚಂದ. ಆಗ್ಬೇಕು. ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ ಎಲ್ಲಿಂತು ನ್ಯೂನ್ಯತೆ ಇಲ್ಲದಿರುವಂತ ಸೌಂದರ್ಯ ಸ್ವಲ್ಪವಿಲ್ಲ. ನಮ್ಮ ಶಬ್ದಕ್ಕೆ ದಾರಿದ್ರ್ಯ ಬಂದಿತ್ತು. ಹೌದು. ಹಾಗಲ್ವೋ? ನಿಜವಾಗಿ ಇವಳ ಅಪ್ಪಮ್ಮನ ವಿಷಯ ಹೇಳ್ಬೇಕು ನಾವೀಗ. ನಿಜವಾಗಿ ಇಂಥವಳನ್ನ ಪ್ರಪಂಚ ಮುಖಕ್ಕೆ ಕೊಟ್ರಲ್ಲ, ಅವ್ರು ಸಿಗ್ಬೇಕಿತ್ತು. ಸನ್ಮಾನ ಮಾಡ್ಬೇಕು ಅಂತ ಅವ್ರಿಗೆ. ಹಾಗೆ ಯಾಕೆ? ನಿಜವಾಗಿ ಇವಳ ಅಮ್ಮ ಇದ್ಲಲ್ಲ, ಅಮ್ಮನೇ ಅಲ್ಲ ಅವಳು. ಅಮ್ಮನ ಹೊಟ್ಟೆ ಅಲ್ಲ, ಕೊಪ್ಪರಿಗೆ ಹಂಡಿಯ ಪುಣ್ಯಗರ್ಪೆ ಸುಗರ್ಪೆ. ಹೌದು. ನಿಜವಾಗಿ ಇವಳೇ ಚಂದ. ಇವಳ ಅಮ್ಮ ಹೇಗಿರ್ಬೋದು ಮಾರಾಯ? ಅಲ್ಲ ಅಜ್ಜಿ. ಅದು ಅಜ್ಜಿ ನೋಡ್ಲೇಬೇಕು.
ನೀ ಅಂತದ್ದೇ ಆಲೋಚನೆ ಮಾಡಿ. ತಪ್ಪಲ್ಲ. ಈಗ ನೋಡು, ತಂದೆ ತಾಯಿ ಚಂದ ಇದ್ರೆ ಮಾತು ಮಕ್ಕಳಿಂದ ಆಗ್ತಾರೆ, ಮಾತುಂಟು. ಹೌದು. ಹಾಗೆ ಅಲ್ಲ, ಮಾತು ಇಲ್ವ ಮಾರಾಯ? ನೂಲಿನಂತೆ ಸೀರೆ, ಬಳ್ಳಿಯಂತೆ ಕಾಯಿ, ನಾಯಿಯಂತೆ ಬಾಲ, ಉದಾಹರಣೆ ಕೊಡು. ಖಾರ ಇರ್ಲಿ ಅಂತ. ಎಷ್ಟು ಕಾರವಾ? ನಿಜವಾಗಿ ಇಂಥ ಸೌಂದರ್ಯವನ್ನು ನಾನು ನೋಡಿದ್ದೇ ಇಲ್ಲ ಛೆ, ಛೆ, ಛೆ. ಅಲ್ವನ? ಕಾಳಿದಾಸನ ಹಾ. ಕಾವ್ಯ ಕನ್ಯೆಯ ಓಹೋ, ಶೀಲೆ ಸ್ವರ್ಗದ ದೇವ ಕನ್ಯೆಯೋ, ಅನುಮಾನವೇ ಇಲ್ಲ. ಹಾ. ಇವಳ ಕುರಿತಾಗಿ ಕೇಳಬೇಕೆನ್ನುವಂತ ಕುತೂಹಲ. ಇದವಳು. ನಂಗೆ ಹಾ. ಹೆಣ್ಣು ಮಕ್ಕಳಲ್ಲಿ ಮಾತಾಡೋ ಅಭ್ಯಾಸ ಇಲ್ಲ. ಅದಕ್ಕೆ ಆಗ ನೀವು ನಂಗದೆಂದ ಪಾಠಶಾಲೆ ಇತ್ತಲ್ಲ, ಅದ ನಂಗದೇ ಕೆಲಸ. ಹೆಣ್ಮಕ್ಳು ಮಾತಾಡೋದು ಕೆಲಸ ಇಲ್ಲ, ಬೇರೆ ಕೆಲಸ ಇಲ್ಲ. ಹಾಗಲ್ವಾ? ಮತ್ತೆ ನಂಗೆ ಗೊತ್ತಿಲ್ಲ ಅಂತ. ನಂಗೆ ಗೊತ್ತುಂಟ, ಯಾವುದು ಗೊತ್ತಿರುವುದಿಲ್ಲ, ಅಭ್ಯಾಸ ಮಾಡ್ಕೊಳ್ಬೇಕು. ಇದೆಲ್ಲ ಹೇಳ್ಕೊಂಡು ಬಂದು ಬರುವಂತಲ್ಲ. ಗುರು ಇಲ್ಲದೆ ಕಲಿಯುವ ವಿದ್ಯೆ ಯಾವುದು ಕೇಳ್ರಿ. ಇದು ಆರೋಗ್ಯ ಸರಿ ಇದ್ರೆ ಯಾವ ಗುರು ಬೇಡ ಇದಕ್ಕೆ. ಹಾಗೆ ಮಾತಾಡ್ತಿಲ್ಲ. ಆ ಹೆಣ್ಣಲ್ಲಿ ಮಾತಾಡ್ಬೇಕಿದ್ರೆ ಚೈತನ್ಯ, ಉತ್ಸಾಹ, ಗಾಂಭೀರ್ಯತೆ. ಮಾತಾಡ್ತಾ ಓ ಹೆಣ್ಣೆ! ಹೊಡಿಲಿಕ್ಕೆ ಹೋಗುದ, ಹೊಡಿಲಿಕ್ಕೆ ಹೋಗುದ, ಸಾಲ ಕೊಡ್ಲಿಕ್ಕೆ ಅವಳ ತೆಗೆದುಕೊಳ್ಳ. ಹೆಣ್ಣು ಮಕ್ಕಳೇ ಮೃದು, ಅವ್ರ ಮನಸ್ಸು ಮೃದು, ಅವ್ರ ಮಾತೇ ಮೃದು. ಮೃದುವಾಗಿ ಮಾತಾಡ್ಬೇಕು, ಕೊಟ್ಟಿಗೆ ಹೋಗುದಲ್ಲ ಮಾರಾಯ. ಇದಿಷ್ಟು ಅಲ್ಲ, ಮಾತ್ರ. ನಿಂಗೆ ನೀನು ಆ ವಿಷಯದಲ್ಲಿ ಏನೂ ಇಲ್ಲ ಅಂತ ನಂಗೆ ಗೊತ್ತುಂಟು. ನಮ್ಮಲ್ಲಿ ಇದ್ದವ್ರ ಪೈಕಿಲ್ ಇತ್ತಲ್ಲ, ಏನೂ ಗೊತ್ತಿಲ್ಲರ ವ್ಯಕ್ತಿ ನೀವು ಒಬ್ಬನೇ ಆ ವಿಷಯದಲ್ಲಿ. ನಾನು 4 ಜನ ಹೇಳ್ತೀವಿ ವಿಷಯ. ಹೊಟ್ಟೆ ಕಿಚ್ಚಿ ಮಾತಾಡ್ದಾಗಿತ್ತಪ್ಪ. ಎಷ್ಟು ಒಳ್ಳೆಯದು, ಕಣ್ಣೆತ್ತಿ ನೋಡುದಿಲ್ಲ. ನಾನು ನೀನು ಒಂದೇ ಸ್ವಭಾವ. ನನ್ ಬೇಡ. ಮಾತಾಡ್ತಾ ಮತ್ತೆ ಮತ್ತೆ ಅವಳು ಮೂಕ ಅಂತ ಹೇಳ್ತಾಳೆ. ಮತ್ತೆ ಜೋರ್ ಮಾತಾಡ್ಬೇಡ. ಯಾಕೆ ಕೇಳ್ತೀರ? ಕೂಗುವುದು ಅಲ್ಲ, ಇಷ್ಟು ಇಳಿಯುವಲ್ಲ, ಮತ್ತೆ ಇರಲಿ, ಮತ್ತೆ ಬೇಕು. ಇಷ್ಟೊತ್ತಿ ಮತ್ತೆ ಇದ್ದಿರ್ತಲ್ಲ, ಮತ್ತೆ ಬೇರೆ ಶೈಲಿ ಶೈಲಿ. ತಗೊಳ್ತೆ. ಹಾ, ಹಾ, ಹೇಳು. ತಗೊಳ್ತೆ. ಮತ್ತೆ ತಗೋ, ಮತ್ತೆ ತಗೊಳ್ತೆ. ನಾವು ತಿರುಡ ಮಾತು. ಓ ಹೆಣ್ಣೆ, ಇದು ಎಂತ ಇಷ್ಟೇ ಎಂತ ಮಾರೆ. ನೀವು ಈ ಪ್ರಥಮ ಮಾತಾಡ್ಸಿದಲ್ವ ಇದು? ನೀ ಈಗ ಮಾತಾಡೋದು ನೋಡ್ರಿ, 1000 ಜನ ಹೆಣ್ಮಕ್ಳು ಮಾತಾಡ್ಬಿಟ್ಟು ನೋಡು. ಗೊತ್ತೇ ಆಗುದಿಲ್ಲ ಅಂತ. ನಾವಲ್ಲ ಏಕಪಾಟಿ. ಕಬಡ್ಡಿ ಏಕಪಟಿ ನೀನು. ಏಕಪಾಟಿ. ಓ ಹೆಣ್ಣೆ, ನಿನ್ನನ್ನು ಕಂಡಾಗ ನಿನ್ನ ಕುರಿತಾಗಿ ಕೇಳುವಂತಹ ಮನ, ನಿನ್ನ ಪೂರ್ವಾಪರವನ್ನು ತಿಳಿಯುವಂತ ಆಸೆ ಆಸಕ್ತಿ. ಈ ಸಂದರ್ಭದಲ್ಲಿ ಹೆಣ್ಮಕ್ಕಳನ್ನೆಲ್ಲ ಒಂದುಗೂಡಿಸಿಕೊಂಡು ಯಾವುದೋ ಒಂದು ಲಕ್ಷ್ಯವನ್ನಿರಿಸಿಕೊಂಡು ಹೊರಟು ನಿಂತವಳು ನೀನು. ಯಾರು? ನಿನ್ನ ಶುಭ ನಾಮದೇ, ಎಲ್ಲಿಗೆ ಹೊರಟವಳು, ಎಲ್ಲಿಂದ ಬಂದವಳು, ನಿನ್ನ ತಂದೆ ತಾಯಿಗಳು ಪೂರ್ವ ವಿವರ ಪ್ರವರ ಎಲ್ಲವನ್ನ ಹೇಳಿದ್ರೆ ಕೇಳುವ ಆಸೆ. ಮಹನೀಯ, ಓ ನಿಮ್ಮನ್ನು ನೋಡಿದಾಗಲೇ ಅರ್ಥ ಆಯ್ತು, ನೀವೊಬ್ಬರು ಸಂಸ್ಕಾರವಂತರು ಎನ್ನುವುದಾಗಿ. ಆಡುವ ಮಾತಿನಿಂದ ತಿಳಿದುಕೊಳ್ಳಬಹುದಾಗುತ್ತದೆ. ಅಪರಿಚಿತರಂತಾದರೂ ಮಾತನಾಡುವಂತಹ ಮನಸ್ಸು ಬರುವುದು ಅವರು ನಮ್ಮಲ್ಲಿ ಕೇಳಿದಂತಹ ಮಾತಿನಿಂದಲಾಗಿ, ಅವರು ಆಡುವಂತಹ ಮಾತಿನ ಶೈಲಿಯಿಂದಲಾಗಿ ಗೊತ್ತಾಗುತ್ತದೆ. ಮತ್ತೆ ಲೋಕದ ರೂಢಿ ಒಂದೊಂದು. ಅಪರಿಚಿತರು ಸಿಕ್ಕಾಗ ಪರಿಚಯ ಮಾಡಿಕೊಳ್ಳುವುದು, ಪರಿಚಿತರು ಸಿಕ್ಕಾಗ ಯೋಗಕ್ಷೇಮ ಕೇಳು. ಹೌದು, ತಪ್ಪಲ್ಲ ತಪ್ಪಲ್ಲ. ಅಲ್ವಾ? ಹೌದಾ? ಹಾಗಿದ್ರೆ ನನ್ನ ಪರಿಚಯವನ್ನು ಕೇಳುವಂತಹ ಮನಸ್ಸು ನಿಮಗಾದರೂ ನೀವು ಕೇಳಿದಂತಹ ರೀತಿಯಿಂದಲೇ ಹೇಳುವಂತಹ ಮನಸ್ಸು ನನಗಾದದ್ದು. ನಿಮಗೆ ಹೇಳೋ ಮನಸ್ಸುಂಟು, ಎಲ್ರಿಗೂ ಆ ಮನಸ್ಸಿರ್ಬೇಕು ಅಂತ ಹೇಳುದು ನಾನು. ಅಲ್ಲ, ಕೇಳಿದ್ರೆ ಹೇಳ್ತಾರಪ್ಪ ಎಲ್ಲ. ಸರಿ ಸರಿ ಸರಿ. ಕೇಳುವಲ್ಲಿ ಸಂಸ್ಕಾರ ಬೇಕು. ಬರೀ ಆಂಗಿಕ ಅಭಿನಯವೋ ಮತ್ತೊಂದು ಮಾಡುದಲ್ಲ. ಅಭಿನಯ ಎಲ್ಲರಿಗೂ ಅರ್ಥ ಆಗುವುದಿಲ್ಲ, ಮಾತಾಡಿದ್ರೆ ಕೆಲವರಿಗೆ ಅಭಿನಯ ಅರ್ಥ ಆಗ್ತದೆ ಮಾರಾಯ, ಮಾತು ಗೊತ್ತಾಗುದಿಲ್ಲ ಅಂತ ಸಾಯ್ತಾರೆ. ಅಂತವರು ಇದ್ದಾರೆ. ಇದ್ದಾರಪ್ಪ. ಛೇ 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 ಛೇ. ಲೋಕ ಭಿನ್ನ ರುಚಿ, ಅಭಿನಯ ಲೋಕ ಭಿನ್ನ ರುಚಿ. ಲೋಕೋ ಭಿನ್ನ ರುಚಿ. ಅದೇ 5 ಬೆರಳಿದ್ದ ಹಾಗೆ. 5 ಬೆರಳಿದ್ದಾಗ ಹೌದು, ಒಂದು ಬೆರಳಿದ್ದಾಗ ಮತ್ತೊಂದು ಬೆರಳು ಇರುವುದಿಲ್ಲ. ಅದಕ್ಕೆ ಹೇಳಿ ಭಿನ್ನ ರುಚಿ ಅಂತ. ಗುಣಶೀಲ ಹಾ. ಚಂದನಾಪುರದ ಅಧಿಕಾರಿ ಮಹಾರಾಜ. ನಮ್ಗೆ ಮುಳಿಸಿಲ್ಲ. ಅವರಿಗೆ ಅವರಿಗೆ ತಂಗಿ ನಾನು, ಅವ್ರ ತಂಗಿಯ ತಂಗಿ ನಾನು. ನನ್ನ ಹೆಸರು ಪದ್ಮಿನಿ ಎನ್ನುವುದಾಗಿ. ಹದ್ಮಿ. ಹೌದು. ಒಳ್ಳೆ ಹೆಸರು.
ನೋಡಿ, ನಮ್ಮ ನಾಡಿನ ಸಂಸ್ಕೃತಿ ಹಾಗೆ. ದೇವರನ್ನು ನಂಬಿ ಜೀವನವನ್ನು ಸಾಗಿಸ್ತಾ ಇದ್ದವರು ನಾವು. ದೇವರನ್ನು ನಂಬಿದರೆ ಯಾವತ್ತೂ ನಮ್ಮ ಕೈ ಬಿಡಲಾರ ಆ ನಂಬಿಕೆ ನಮ್ಮ ಪಾಲಿಗೆ. ಹಾಗಾಗಿ ನಾವೆಲ್ಲ ಹೆಣ್ಣು ಮಕ್ಕಳು ಒಟ್ಟಾಗಿ ಕಾಶಿ ವಿಶ್ವನಾಥರ ದೇವಾಲಯಲ್ಲಿ ಉಂಟು ಸಮೀಪದಲ್ಲಿ ಆ ಗಂಗಾಧೀಶನನ್ನು ಪೂಜಿಸಿ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಹೋಗುತ್ತಾ ಇದ್ದವರು. ಅಂತ ಸಂತೋಷದಲ್ಲಿ ನೀವು ಸಿಕ್ಕಿದ್ರಲ್ಲ, ಹಾಗೆ ನಿಮ್ಮನ್ನು ಮಾತಾಡಿದ್ದು ಬಹಳ ಸಂತೋಷ ಆಯ್ತು. ಇದು ನಿಮಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಇದು ನಮ್ಮ ಮನೆಗೆ ಹೋಗುವುದಕ್ಕೆ ತಡ ಆಗ್ತದೆ, ನಾವಿನ್ನು ಹೊರಡ್ತೇವೆ. ಜಾಣೆ ಮೀಟಿದೆ ಹೃದಯದ ವೀಣೆ ಜಾಣೆ 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 ನೀ ಮೀಟಿದೆ ಹೃದಯದ ವೀಣೆ, ನೀ ಮೀಟಿದೆ ಹೃದಯದ ವೀಣೆ. ಈ ನುಡಿ ನಿಜ ಪರ ಶಿವನಾಣೆ, ಈ ನುಡಿ ನಿಜ ಪರ ಶಿವನಾಣೆ, ಶಿವನಾಣೆ ನುಡಿ ಜಾಣೆ. ನೀನಾಬೆಯ ಮಮ ರಾಣಿಯು ಮುಂದಕ್ಕೆ, ನೀನಾಬೆಯ ಮಮ ರಾಣಿಯು, ಮಮ ರಾಣಿಯು, ಮಮ ರಾಣಿಯು ಮುಂದಕ್ಕೆ. ಕಾಣುವೆ ನಿನ್ನನು ದೇವತೆಯಂದದಿ ಅನುದಿನವೂ, ನೀನಾಬೆಯ ಮಮ ರಾಣಿಯು ಮುಂದಕ್ಕೆ. ಕಾಣುವೆ ದೇವತೆಯಂದದಿ ನಿನ್ನನು ಜಾಣೆ. ಓ ಜಾಣೆ, ನಿನ್ನನ್ನು ಕಂಡಾಗಲೇ ನಿನ್ನನ್ನು ಮಾತಾಡಿಸಬೇಕೆನ್ನುವ ಹಾಗೆ ಮನವನ್ನು ಹೊತ್ತವನ. ಸರಿ, ಯಾಕೋ ಏನು ನಿನ್ನನ್ನು ಕಂಡಾಗ ಮನಸ್ಸಿನಲ್ಲಿ ಹಲವಾರು ಭಾವನೆಗಳು, ಅದಕ್ಕೆ ಇಂಥದ್ದೇ ಅರ್ಥ ಎನ್ನುವುದು ತಿಳಿದದಿದ್ರೆ ನಿನ್ನನ್ನು ಸಂಪೂರ್ಣವಾಗಿ ನಿನ್ನ ಮಾತನ್ನು ಕೇಳಿದ ಬಳಿಕ ಒಂದು ತೀರ್ಮಾನಕ್ಕೆ ಬಂದೆ. ಏನು? ನಾನು ಸಾಮಾನ್ಯ ಅಂತ ತಿಳಿಯುವುದು ಬೇಡ, ಕೀರ್ತಿಪುರವನ್ನು ಆಳುವಂಥ ಅಲ್ಲಿಯ ವರ್ತಮಾನ ಕಾಲದ ಅಧಿಕಾರಿ ಶಶಾಂಕ ನಾಮಕನು ನಾನು. ಈ ವನವಿಹಾರವೋ ಅಲ್ಲ ಪ್ರಪಂಚದ ಸುತ್ತಾಟಕ್ಕೋ ಹೊರಟು ನಿಂತಿರುವಂತ ಸಂದರ್ಭ ನೀನು ನನ್ನ ಕಣ್ಣಿಗೆ ಕಂಡವು. ನಿನ್ನನ್ನು ಕಂಡ ಮರುಗಳಿಗೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದೆ. ಏನು? ಜೀವನದಲ್ಲಿ ನಿನ್ನನ್ನೇ ಸತಿಯಾಗಿ ಪಡೆಯಬೇಕೆನ್ನುವಂತ ಆಸೆಯನ್ನು ಹೊತ್ತವ. ಈ ನನ್ನ ಆಸೆಯನ್ನು ನೆರವೇರಿಸುವರೆ ನಿನ್ನ ಮನ ಭಕ್ತದ ನನ್ನ ಸತಿಯಾಗಿ ನೀನು ತಡೆದು ನಿಲ್ಲಿಸಿ ಇತ್ತು, ತಡೆದು ನಿಲ್ಲಿಸಿ ಸ್ವಲ್ಪ ಸುಮ್ಮನೆ ಇರ್ತೀರ ನೀವು? ನಾನು ಆವಾಗ್ಲಿಂದ ನೋಡ್ತಾ ಇದ್ದೇನೆ. ಹೌದು, ನಮ್ಮಂತ ಚಂದದ ಹೆಣ್ಮಕ್ಳು ದಾರಿಯಲ್ಲಿ ಬರ್ಲಿಕ್ಕಿಲ್ಲ. ನೀ ಚಂದ ಸತ್ತವ ಯಾರ ಕೇಳಿದವಳೀಗ ನೀ ಮಾತಾಡ. ನಮ್ಮಂತ ಚಂದದ ಹೆಣ್ಮಕ್ಳು ದಾರಿಯಲ್ಲಿ ಬರ್ಲಿಕ್ಕಿಲ್ಲ. ನೀ ಚಂದ ಅಂತ ಯಾವ ಸತ್ತವ ಹೇಳ್ದವ? ನೀ ಮಾತಾಡ. ನಮ್ಮಂತ ಚಂದದ ಹೆಣ್ಮಕ್ಳು ದಾರಿಯಲ್ಲಿ ಬರ್ಲಿಕ್ಕಿಲ್ಲ. ನೀ ಮಾತಾಡ. ಚಿನ್ನು ಮುನ್ನು ನೀನೇ ಚಂದ, ನೀನೇ ಮುದ್ದು ಅಂತ ಹೇಳುದು ಮದುವೆ ಆಗ್ತೀರಾ ಅಂತ ಕೇಳುವುದು. ನನಗೆ ನೀ ಮಾಡಿದಂತಹ ಮಾತಿಗೆ ಸಿಟ್ಟು ಬಂದು ನಿಮ್ಮ ಮುಖದ ಮೇಲೆ ಬಾರಿಸ್ತಿದ್ದೆ. ಯಾಕೆ ಬಾರಿಸ್ಲಿಲ್ಲ? ಓ, ಇವ್ರ ಮುಖ ನೋಡಿ ಸುಮ್ಮನೆ ಉಪ್ಪಡ ಉಪ್ಪಡ ಮೊದಲೆಲ್ಲ ಉಪ್ಪಿ ಉಪ್ಪಿ ಹೊಡೆದು ನಮಗಿರ್ತಾರೆ. ಪ್ರಪಂಚ ಎಷ್ಟು ವಿಚಿತ್ರ ನೋಡಿ. ನೀನು ಹೇಳಿದ ಮಾತು ಸತ್ಯ. ಲೋಕೋ ಭಿನ್ನ ರುಚಿ. ಯಾವ್ಯಾವ ಕಾಲಕ್ಕೆ ಯಾವ್ಯಾವ್ದಕ್ಕೆಲ್ಲ ಬೆಲೆ ಬಂದು ಸಾಯ್ತದೆ. ಅದು ಹಾಗೆ, ಆ ಕಾಲ ಬದಲಾವಣೆ ಅಂದ್ರೆ ಹಾಗೆ ಇದ್ದದ್ದಕ್ಕೆ ಬೆಲೆ ಇರ್ತದೆ. ಮತ್ತೆ ಬದಲಾವಣೆ ಆಗ್ತಾ ಇರ್ಬೇಕು. ಬದಲಾವಣೆ ಜಗದ ನಿಯಮ ಅಂತ ಹೇಳಿದ್ದಾರೆ. ಈ ರೀತಿ ಬದಲಾಗ್ತದೆ ಕಲ್ಪನೆ ಇರ್ಲಿಲ್ಲ. ಏನ್ ಮಾಡುವ ನೋಡುವ. ನಿನ್ನೊಂದು ಕಾಲ ಮತ್ತು ಉಪ್ಪು ನಮಗೊಂದು ಕಾಲ ಅಂತೇಳಿ ನಾನು ಏನ್ ಮಾಡ್ತಿದ್ದೆ ನೀನು? ನನಗೆ ಬಂದಂತಹ ಸಿಟ್ಟಿಗೆ ನಿಮ್ಮ ಮುಖದ ಮೇಲೆ ಬಾರಿಸ್ತಿದ್ದೆ. ಯಾಕೆ ಬಾರಿಸ್ಲಿಲ್ಲ? ಇವ್ರ ಮುಖ ನೋಡಿ ಸುಮ್ಮನೆ ನಾವು ಬಾರೆ ಹೋಗ. ಇವ್ರದೆಲ್ಲ ಇದ್ದದ್ದೆ. ಬಾರೆ ಹೋಗ ಹೋಗು ಬಾರೆ ಬಾರೆ ಹೋಗು ಬಾರೆ ಬಾ ಬಾರೆ ಬಾ. ಅವ್ರದ್ದು ಇದ್ದದ್ದೆ.
ಎಂತ ಹಾರ್ದಿಲ್ಲ ಹಾರುವ ಸ್ವಾತಂತ್ರ್ಯ ನಮಗಿಲ್ಲವೇ? ನನಗೆ ಹೊಟ್ಟೆಯಲ್ಲಿ ಉರಿ ಬಿದ್ದಿದೆ. ಎಂತ ಆಯ್ತು? ಎಂತ ಹಸಿ ಮಾಡ್ತಿದ್ಯಾ? ಹೊಸ ಮಾಡಿ ಒಳ್ಳೆದಲ್ಲ ಅದ, ಮುಚ್ಚಿ ಬೆಳೆಸು. ಕೆಟ್ಟ ವಾಯು ಮತ್ತೆ ನಿನ್ನ ಕರ್ಮ ನಿನ್ನದು. ಹೊಟ್ಟೆ ಉರಿ ಹುಳಿ ಮಜ್ಜಿಗೆ ಕುಡಿಯುತ್ತೆ. ಹುಳಿ ಮಜ್ಜಿಗೆಗೆ ಜೋರಿ ಬೆಲ್ಲ ಹಾಕಿ ಕುಡ್ಬೇಕು. ನೀನು ನಿನ್ನ ಚೇಷ್ಟೆ ನೀವು ಇದ್ದಾಗ ಎಲ್ಲ ದುರ್ಬುದ್ಧಿ ಉಂಟು ನಿನಗೆ. ನಿಲ್ಲಿಸ್ತೆ ಎಂತ ಎಂತ ಆಯ್ತು ಈಗ? ಸಾಯಲಿಕ್ಕೆ ಯಾರ ಸತ್ಯ ಹೇಳ್ತೇನೆ. ಏನ? ನನ್ನ ಮನಸ್ಸಿನಲ್ಲಿ ಹುಟ್ಟಿರುವಂತ ಭಾವನೆಗಳಿಗೆ ಅರ್ಥ ಬರಿಬವಳು ಹುಳು ಎನ್ನುವ ಹಾಗೆ ತಿಳಿದುಕೊಂಡು ಇನ್ನೇನು ಅವಳು ಮಾತಾಡ್ತಾ ಇದ್ಲು. ಅಷ್ಟೊತ್ತಿಗೆ ಅತ್ತೆ ಆಗಿದಾಗ ಸೋಕಿ ಅವಳು ಸೊತ್ತ ಹಾಳಾಗಿ ಹೋಗ್ಲಿಕ್ಕೆ, ಅವಳು ಕರ್ಮ ತೀರ್ಲಿಕ್ಕೆ, ಅವಳಿಗೆ ಕೊರಿ ನಾಗ ಇನ್ನು ಒಂದು ಮಾತಾಡಿ ನಿನ್ನ ಆಣೆ ಬರ್ತಾರ ಮೇಲಿಂದ ಆಣೆ ಬಿಟ್ಬಿಡ್ತೆ. ನಿಂಗ ಅವಳಿಗೆ ಬೈದ್ರೆ ನಿನಗೆತ್ತದ? ಪಾಪ ಅವಳಿಗೆ ಯಾಕೆ ಬೈಯೋದಾ? ಅವಳೆಂತ ನಿನ್ನ ಅಮ್ಮನ? ಅಯ್ಯೋ ಅವಳೆಂತ ನಿನ್ನ ಅಕ್ಕನ? ಅವಳು ನಿನ್ನ ತಂಗಿಯ? ಅಯ್ಯೋ ಅಲ್ಲ ನಿನ್ನ ಮಗಳ. ಆ ಸಂಬಂಧ ಇಲ್ಲಿ ಯಾಕೆ? ಏನು ಸಂಬಂಧ ಇಲ್ಲವೇ? ಎಲ್ಲ ಸಂದರ್ಭದಲ್ಲಿ ಕರ್ಕೊಂಡು ತಿರುಗಬಾರ್ದು ಅಂತ ಈಗ ಗೊತ್ತಾಯ್ತು ನಿಂಗೆ? ಏನೇ ಇರ್ಲಿ ಮಿತ್ರ, ನನ್ನ ಮನದ ಭಾವನೆಗಳಿಗೆ ಅರ್ಥ ಬರೆಯುವವಳು ಅವಳೆ. ಆದ್ರೂ ನೀನು ಹೆದರುವಾಗತ್ತೇ ಇಲ್ಲ. ಅವ್ರು ಹೇಳೋದು ಕೇಳಿದ್ಯಾ? ಏನು? ಗುಣಶೀಲ. ಗುಣಶೀಲನ ತಂಗಿ. ಗುಣಶೀಲ ನಮಗೇನು ಅಂಗೇನ? ನಿನಗೆ ಆತ್ಮೀಯ ಗುರುಮಠದಲ್ಲಿ ಯಾವ? ಖಂಡಿತವಾಗಿ. ಅವನ ತಂಗಿಯ ಮೇಲೆ ಅಣ್ಣಲ್ಲೇ ಮಾತಾಡು ಹೋಗಿ. ಅವನಲ್ಲೇ ವಿಚಾರ ಹೇಳಿದ್ರೆ ಮತ್ ನೀನು ಇವಳನ್ನ ಮಾತಾಡಿ ಮದುವೆ ಆಗ್ಲೇಬೇಕು. ಯಾಕೆ? ಒಟ್ಟಿಗೆ ಅವಳಲ್ಲೇ ಇರ್ತಲ್ಲ. ಬೇಕು. ನನಗೆ ಅವಳು ಬೇಕು. ನಂಗೆ ಇವಳು ಮದುವೆ ಆಗ್ಲಿಕ್ಕೆ ಬೇಕು. ನಂಗೆ ಅವಳು ಬೇಕು. ಎಂತ ಮಾತಾಡ್ತೇವೆ, ಎಂತ ವಿಶ್ವಾಸಘಾತ. ಇಂಥವನ್ನ ನಮ್ಗೆ ಎಂತ ಗತಿ ಆಗಿದೆ? ಅದಲ್ಲ ನಾ ಹೇಳಿ, ಅವಳು ನನಗೆ ಬೇಕು. ಯಾಕೆ? ಇವತ್ತು ಈ ಪ್ರಕರಣ ಇಷ್ಟು ಸುಲಭವಾಗಿರುವುದನ್ನು ತಪ್ಪಿಸಿದ್ಲು ಯಾಕೆ ಅನ್ನೋದನ್ನು ಕೇಳುವುದಕ್ಕೆ ಬೇಕು. ಅದು ನಾ ಕೇಳ್ತೇವೆ ಅವಳ ಹತ್ರ. ನೀ ತಪ್ಪಿಸಿ ಮಾಡ್ಕೊಳ್ತ. ನಂಗೆ ನಿನ್ನ ಮೇಲೆ ಅನುಮಾನ. ಯಾವ್ದು ಕೊಲ್ಲಿಗೆ ಹೋಗುವ